ಇಂದು ಮತಕಳ್ಳತನದ ವಿರುದ್ಧ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಹೋರಾಟ. ತಮ್ಮ ಆರೋಪಕ್ಕೆ ದಾಖಲೆ ಸಮೇತ ಉತ್ತರ ಕೊಟ್ಟ ಲೋಕಸಭಾ ವಿಪಕ್ಷ ನಾಯಕ. ರಾಹುಲ್ ದಾಖಲೆ ಬೇಸ್ಲೆಸ್ ಎಂದ ಬಿಜೆಪಿ. ಮೋದಿ ರಾಜೀನಾಮೆಗೆ ಸಿದ್ದರಾಮಯ್ಯ ಆಗ್ರಹ. ಇದೆಲ್ಲವನ್ನ ನೋಡೋಣ ರಾಹುಲ್ ರಣಕಹಳೆ ನ್ಯೂಸ್ ಟಾಪ್ನಲ್ಲಿ. ರಾಹುಲ್ ಗಾಂಧಿ ನೇತೃತ್ವದ ಹೋರಾಟದ ಹಿನ್ನೆಲೆಯಲ್ಲಿ ಭದ್ರತೆಗಾಗಿ 6,000 ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ. 15 ಸೆಕ್ಟರ್ಗಳಾಗಿ ವಿಂಗಡಣೆ ಮಾಡಲಾಗಿದ್ದು ಪ್ರತಿ ಸೆಕ್ಟರ್ನಲ್ಲಿ ಓರ್ವ ಡಿಸಿಪಿ ನೇತೃತ್ವ ವಹಿಸಿಕೊಂಡು ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ. ಈಗಲೇ ಸೇರಿ. ತಾತ್ಕಾಲಿಕ ಕಂಟ್ರೋಲ್ ರೂಮ್ ತೆರೆಯಲಾಗಿದೆ. ರಾಹುಲ್ ಗಾಂಧಿ ಪ್ರತಿಭಟನೆ ವಿರೋಧಿಸಿ ಬಿಜೆಪಿ ನಾಯಕರು ಹಮ್ಮಿಕೊಂಡಿದ್ದ ಪ್ರತಿಭಟನೆ ರದ್ದಾಗಿದೆ. ಆಗಸ್ಟ್ 10ರಂದು ಪ್ರಧಾನಿ ಮೋದಿ ಬೆಂಗಳೂರಿಗೆ ಬರ್ತಾ ಇರೋದಕ್ಕೆ ಹೋರಾಟ ಕೈಬಿಡಲಾಗಿದೆ. ಬಿಜೆಪಿ ಶಾಸಕರು ಹಾಗೂ ಪರಿಷತ್ ಸದಸ್ಯರು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಧರಣಿ ಹಮ್ಮಿಕೊಂಡಿದ್ರು. ರಾಹುಲ್ ಗಾಂಧಿ ಮಾಡ್ತಾ ಇರುವ ಆರೋಪವನ್ನ ಬಿಜೆಪಿ ನಾಯಕರು ತಳ್ಳಿ ಹಾಕಿದ್ದಾರೆ. ತಮ್ಮದೇ ಕ್ಷೇತ್ರದ ಬಗ್ಗೆ ಆರೋಪ ಎತ್ತಿದ್ದಕ್ಕೆ ಸಂಸದ ಪಿಸಿ ಮೋಹನ್ ತಿರುಗೇಟು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ರಾಹುಲ್ ರದ್ದು ಹುಡುಗಾಟಿಕೆ ಅಂತ ಹೇಳಿದ್ದಾರೆ. ನಾನೇನು ಹೇಳೋದು ಅಂತ ಹೇಳಿದ್ರೆ, ಎಲ್ಲರ ಇತ್ತು ಅಂತ ಹೇಳಿದ್ರೆ, ಆ ತರಹ ಎಲೆಕ್ಷನ್ ಯಾವುದನ್ನ ತೊಂದರೆ ಇತ್ತು ಅಂತ ಹೇಳಿದ್ರೆ ಅವತ್ತು ಅವರು ನಾನು ಒಂದು ಎಲೆಕ್ಷನ್ ಕಮಿಷನ್ ಏನು ಟೈಮ್ ಕೊಡ್ತಾರೋ ಅಷ್ಟರೊಳಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡಬೇಕಿತ್ತು. ಸ್ವಲ್ಪ ಇನ್ನೂ ಹುಡುಗಾಟಿಕೆ, ರಾಹುಲ್ ಗಾಂಧಿಗೆ ಇನ್ನೂ ಹುಡುಗಾಟಿಕೆ, ಪೊಲಿಟಿಕಲ್ ಮೆಚುರಿಟಿ ಬಂದಿಲ್ಲ ರಾಹುಲ್ ಗಾಂಧಿಗೆ. ಮನಸ್ಸು ಯಾರೋ ತಂದು ಕೊಡ್ತಾರೆ, ಏನೇನೋ ಹೋಗಿಬಿಡ್ತಾರೆ ಅವರು. ಭಾಳ ಸರಿ ಈ ಥರ ಪ್ರವಾಸನ ಆಗಿದೆ. ಮತಗಳ್ಳತನ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ರಾಜೀನಾಮೆಗೆ ಆಗ್ರಹಿಸಿದ್ದಾರೆ. ಮಾಧ್ಯಮ ಪ್ರಕಟಣೆ ಹೊರಡಿಸಿರುವ ಸಿಎಂ, ಅಧಿಕಾರ ದುರ್ಬಳಕೆಯ ಮೂಲಕ ಪ್ರಧಾನಿಯಾಗಿರುವ ಮೋದಿಗೆ ಹುದ್ದೆಯಲ್ಲಿ ಮುಂದುವರಿಯುವುದಕ್ಕೆ ನೈತಿಕತೆ ಇಲ್ಲ. ಮೋದಿ ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು, ಸರ್ಕಾರ ವಿಸರ್ಜನೆ ಮಾಡಬೇಕು ಅಂತ ಆಗ್ರಹಿಸುತ್ತೇನೆ ಅಂತ ಹೇಳಿದ್ದಾರೆ.